ವಾಣಿಜ್ಯೋದ್ಯಮದ ಬಗ್ಗೆ ಯುವಜನತೆಗೆ ಹಾಗೂ ಸಾಮಾನ್ಯರಿಗೆ ಮಾರ್ಗದರ್ಶನ ನೀಡುವ ಉದ್ದೇಶದಿಂದ ಸ್ಟಾರ್ಟ್ ಅಪ್ ಅನನ್ಯ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಉದ್ಯಮದ ಆರಂಭದಿಂದ ಲಾಭದವರೆಗಿನ ಸಂಪೂರ್ಣ ಮಾಹಿತಿಯನ್ನು ಈ ಕಾರ್ಯಾಗಾರದಲ್ಲಿ ನೀಡಲಾಯಿತು. ಕಾರ್ಯಕ್ರಮವನ್ನು ತುಮಕೂರಿನ ಅನನ್ಯ ಶಿಕ್ಷಣ ಸಂಸ್ಥೆಯ ಇನ್ಕ್ಯುಬೇಷನ್ ಸೆಂಟರ್ನಲ್ಲಿ ಆಯೋಜಿಸಲಾಗಿದ್ದು, ಕಾರ್ಯಕ್ರಮದಲ್ಲಿ ಉದ್ಯಮ ಆರಂಭಿಸಲು ಅಗತ್ಯವಿರುವ ಬಂಡವಾಳದ ಮಹತ್ವ, ಆ ಬಂಡವಾಳವನ್ನು ಯಾವ ರೀತಿಯಲ್ಲಿ ಕ್ರೋಢೀಕರಿಸಬೇಕು, ಕಾರ್ಯಕ್ಷೇತ್ರದಲ್ಲಿ ಹೇಗೆ ತೊಡಗಿಸಿಕೊಳ್ಳಬೇಕು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಲಾಯಿತು. Industrial sector profit to increase their exports. So other than work ಮಾಡ್ತಾರೆ ಇಂಡಸ್ಟ್ರಿಯಲ್ಲಿ and ನಮ್ಮ core bit we have kept it for the last that is the startups. ಒಂದು ಸ್ಟಾರ್ಟ್ಅಪ್ ಗೆ ಏನೇನು ಸಪೋರ್ಟ್ ಬೇಕಾಗುತ್ತೆ ಅಂದ್ರೆ ಸ್ಟಾರ್ಟಿಂಗ್ ಫ್ರಮ್ ಸ್ಟೂಡೆಂಟ್ ಆಂಟರ್‌ಪ್ರೆನ್ಯೂರ್‌ಶಿಪ್. ಸೊ ನೀವು ಸ್ಟೂಡೆಂಟ್ ಆಗಿದ್ದಾಗಲೇ ನಿಮಗೆ ಪ್ರೀ ಫೈನಲ್ ಇಯರ್ ಅಂದ್ರೆ ನೀವು ಯಾವಾಗ ಪ್ಲೇಸ್ಮೆಂಟ್ ಗೆ ಕೂತ್ಕೊಂಡ್ರೆ ಅದಕ್ಕೂ ಒಂದು ವರ್ಷ ಮುಂಚೆಯಿಂದಲೇ ನಿಮಗೆ ಸ್ಟಾರ್ಟ್ಅಪ್ ಮಾಡೋದಕ್ಕೆ ಯಾವ ರೀತಿ ಸಪೋರ್ಟ್. ಈ ಸಂದರ್ಭದಲ್ಲಿ ಮಾತನಾಡಿದ ಅನನ್ಯ ಸಂಸ್ಥೆಯ ಟ್ರಸ್ಟ್ನ ಡಾಕ್ಟರ್ ಹರೀಶ್ ಶೆಟ್, ನಮ್ಮ ಅನನ್ಯ ಸಂಸ್ಥೆ ಹಲವಾರು ಹೊಸ ಆರಂಭಗಳಿಗೆ ಕಾರಣವಾಗಿದ್ದು, ವಿದ್ಯಾರ್ಥಿಗಳು ಹಾಗೂ ತುಮಕೂರು ನಗರದ ನಾಗರಿಕರಿಗೆ ಸಹಾಯವಾಗುವ ಉದ್ದೇಶದಿಂದ ಇನ್ಕ್ಯುಬೇಷನ್ ಸೆಂಟರ್ ಆರಂಭಿಸಲಾಗಿದೆ. ಈ ತರಬೇತಿ ಕಾರ್ಯಕ್ರಮವು ಅನನ್ಯ ವಿದ್ಯಾಸಂಸ್ಥೆಗೆ ಮಾತ್ರ ಸೀಮಿತವಾಗಿರದೆ ಕೃಷಿಕರು, ಕಾರ್ಮಿಕರು, ಕೈಗಾರಿಕೋದ್ಯಮಿಗಳು ಸೇರಿದಂತೆ ಯಾರು ಬೇಕಾದರೂ ಆಸಕ್ತಿ ಉಳ್ಳವರು ಭಾಗವಹಿಸಿ ಉಪಯುಕ್ತ ಮಾಹಿತಿಯನ್ನು ಪಡೆಯಬಹುದು ಅಂತ ತಿಳಿಸಿದ್ದಾರೆ. ನಮಸ್ಕಾರ, ನಾನು ಡಾಕ್ಟರ್ ಹರೀಶ್ ಅಂತ, ಅನನ್ಯ ಸಂಸ್ಥೆಯ ಟ್ರಸ್ಟಿ. ತುಮಕೂರು ನಗರದಲ್ಲಿ ಅನನ್ಯ ಸಂಸ್ಥೆ ಹಲವಾರು ಪ್ರಥಮಗಳಿಗೆ ಕಾರಣವಾಗಿದೆ. ನಮ್ಮ ವಿದ್ಯಾರ್ಥಿಗಳಿಗೆ, ತುಮಕೂರು ನಗರ ನಾಗರಿಕರಿಗೆ ಸಹಾಯ ಆಗಲಿ ಅಂತ ಹೇಳಿ ನಮ್ಮ ಸಂಸ್ಥೆಯ ವತಿಯಿಂದ ಇನ್ಕ್ಯುಬೇಷನ್ ಸೆಂಟರ್ ಪ್ರಾರಂಭ ಮಾಡ್ತಾ ಇದ್ದೀವಿ ನಾವು. ಈ ಇನ್ಕ್ಯುಬೇಷನ್ ಸೆಂಟರ್ನ ಪ್ರಮುಖ ಉದ್ದೇಶಗಳೇನು ಅಂತಂದರೆ, ತುಮಕೂರು ನಗರದಲ್ಲಿ ಯಾರೇ ಒಂದು ಬಿಸ್ನೆಸ್ ಶುರು ಮಾಡಬೇಕು ಅಂತಂದರೆ ಅವ್ರಿಗೆ ಬಿಸ್ನೆಸ್ ಐಡಿಯಾಗಳನ್ನ ಮಾಡಿಕೊಡೋದಕ್ಕೆ, ಬಿಸ್ನೆಸ್ ಪ್ರಾಜೆಕ್ಟ್ನ ಮಾಡಿಕೊಡೋದಕ್ಕೆ, ಅವ್ರಿಗೆ ಆಡಿಟರ್ನ ರೆಫರೆನ್ಸ್ನ ಕೊಡೋದಕ್ಕೆ, ಅವೆಲ್ಲದಕ್ಕೂ ಸಹ ನಾವು ಸಹಾಯ ಮಾಡ್ತೀವಿ. ಅನನ್ಯ ಸಂಸ್ಥೆ ವಿದ್ಯಾರ್ಥಿಗಳು ಅಷ್ಟೇ ಅಲ್ಲದಲೇ ತುಮಕೂರು ನಗರದಲ್ಲಿರ್ತಕ್ಕಂಥ ಯಾರು ಬೇಕಾದರೂ ಇದರ ಉಪಯೋಗನ ಪಡ್ಕೊಂಡು ಮುಂದೆ ಅವರು ಬಿಸ್ನೆಸ್ ಮಾಡೋದಕ್ಕೆ ಅಥವಾ ಎಂಟ್ರಪ್ರಿನರ್ ಆಗೋದಕ್ಕೆ ಬಹಳ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಅನನ್ಯ ಇನ್ಕ್ಯುಬೇಷನ್ ಸೆಂಟರ್ನಲ್ಲಿ ಯಾರೇ ಒಬ್ಬ ವ್ಯಕ್ತಿ ಬಿಸ್ನೆಸ್ ಶುರು ಮಾಡಬೇಕು ಅಂತಂದರೆ ಬಿಸ್ನೆಸ್ ಐಡಿಯಾಯಿಂದ ಹಿಡಿದು ಲೋನ್ ಅವ್ರಿಗೆ ಎಲ್ಲಿ ಸಿಗುತ್ತೆ ಇಂದ ಹಿಡಿದು ಅವರು ಎಲ್ಲಿಗೆ ರಾ ಮೆಟೀರಿಯಲ್ ಸಿಗುತ್ತೆ, ಅವ್ರಿಗೆ ಯಾರಿಗೆ ಮಾರಬೇಕಾಗತ್ತೆ, ಅವ್ರಿಗೆ ಎಲ್ಲವುದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತೀವಿ, ಟ್ರೈನಿಂಗ್ ಕೊಡ್ತೀವಿ ಅವ್ರಿಗೆ. ಇದು ಎಂಡ್ ಟು ಎಂಡ್ ಪ್ರೋಸೆಸ್. ಯಾರೇ ಬಿಸ್ನೆಸ್ ಮಾಡಬೇಕಾದ್ರೆ ನಮ್ಮನ್ನು ಬಂದು ಸಂಪರ್ಕಿಸಿದ್ರೆ ಅವ್ರಿಗೆ ಬೇಕಾಗ್ತಕ್ಕಂಥ ಎಲ್ಲ ವ್ಯವಸ್ಥೆ ನಾವು ಮಾಡಿಕೊಡ್ತೀವಿ. ಧನ್ಯವಾದಗಳು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಸ್ಮಾರ್ಟ್ ಆಪ್ ತುಮಕೂರು ಮುಖ್ಯಸ್ಥರಾದ ಸುಹೃತ್, ಅನನ್ಯ ಇನ್ಕ್ಯುಬೇಷನ್ ಸೆಂಟರ್ ಪ್ರಮುಖ ಉದ್ದೇಶವೆಂದರೆ ತುಮಕೂರು ನಗರದಲ್ಲಿ ಯಾರಾದರೂ ತಮ್ಮದೇ ಉದ್ಯಮವನ್ನು ಆರಂಭಿಸಲು ಯೋಚಿಸಿದರೆ ಅವರಿಗೆ ಅಗತ್ಯವಿರುವ ಮಾರ್ಗದರ್ಶನ, ತರಬೇತಿ ಹಾಗೂ ಸಹಾಯವನ್ನು ಒದಗಿಸುವುದು. ಉದ್ಯಮ ಆರಂಭಿಸಲು ಬೇಕಾದ ಎಲ್ಲ ಮೂಲಭೂತ ಮಾಹಿತಿ ಒಂದೇ ವೇದಿಕೆಯಲ್ಲಿ ಲಭ್ಯವಾಗುವಂತೆ ವ್ಯವಸ್ಥೆ ಮಾಡಲಾಗಿದೆ. ಅಲ್ಲದೆ ಹೂಡಿಕೆ ಮಾಡಿದ ಬಂಡವಾಳವನ್ನು ಪರಿಣಾಮಕಾರಿಯಾಗಿ ಮಾರ್ಕೆಟಿಂಗ್ ಮಾಡಿ ಉತ್ಪನ್ನಗಳನ್ನು ಹೇಗೆ ಸೇಲ್ ಮಾಡಬೇಕು ಎಂಬ ಪ್ರಮುಖ ಅಂಶಗಳ ಕುರಿತು ತರಬೇತಿ ನೀಡಲಾಗ್ತಾ ಇದೆ ಎಂದರು. ಎಲ್ರಿಗೂ ನಮಸ್ಕಾರ. ನಾನು ಸುಹೃತ್ ಉಜ್ಜನಿ ಅಂತ, ಫೌಂಡರ್ ಆಫ್ ಸ್ಟಾರ್ಟ್ಅಪ್ ತುಮಕೂರು. ಇವತ್ತಿಂದ ನಾವು ಒಂದು ಹೊಸ ಇನಿಷಿಯೇಟಿವ್ ಶುರು ಮಾಡಿದ್ದೀವಿ ಅನನ್ಯ ಕಾಲೇಜ್ ಇನ್ಕ್ಯುಬೇಷನ್ ಸೆಂಟರಲ್ಲಿ, ಸ್ಟಾರ್ಟ್ಅಪ್ ಸ್ಯಾಟರ್ಡೇಸ್ ಅಂತ. ಈ ಸ್ಟಾರ್ಟ್ಅಪ್ ಸ್ಯಾಟರ್ಡೇಸ್ ಇನಿಷಿಯೇಟಿವ್ ಏನು ಅಂದರೆ, ನಮ್ಮ ತುಮಕೂರಲ್ಲಿ ರಿಸರ್ಚ್, ಇನೋವೇಷನ್ ಮತ್ತು ಆಂಟರ್ಪ್ರಿನರ್ಶಿಪ್ನ ಯಾವ ರೀತಿ ನಾವು ಸ್ಟೀಮ್ ಕ್ಯಾಟಗರಿ ಯೂಸ್ ಮಾಡಿಕೊಂಡು ಜಾಸ್ತಿ ಮಾಡ್ಬೋದು. ಸೊ ಸ್ಟೀಮ್ ಅಂದರೆ ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್, ಆರ್ಟ್ಸ್ ಆ್ಯಂಡ್ ಮ್ಯಾಥ್. ಸೊ ಈ ಕ್ಷೇತ್ರದಲ್ಲಿ ನಾವು ಅದನ್ನು ನಮ್ಮ ಸ್ಟೂಡೆಂಟ್ಸಿಗೆ ಸ್ಕಿಲ್ ಮಾಡಿ, ಅವರು ಅದನ್ನು ರಿಸರ್ಚ್ ಮಾಡಿ ಒಂದು ಐಡಿಯಾ ಏನಾದರೂ ಅವ್ರಿಗೆ ಸ್ಟಾರ್ಟಪ್ ಮಾಡಬೇಕು ಅಥವಾ ಅವರೊಂದು ಬಿಸ್ನೆಸ್ ಮಾಡಬೇಕು ಅಥವಾ ಎಲ್ಲರೂ ಒಳ್ಳೆ ಕೆಲಸ ಮಾಡಬೇಕು ಅಂದ್ರೂ ಅದ್ರ ಬಗ್ಗೆ ಸ್ಕಿಲ್ ಸೆಟ್ ಬಗ್ಗೆ ರಿಸರ್ಚ್ ಮಾಡಿ ಅದರಿಂದ ಏನಾದರೂ ಇನೋವೇಟ್ ಮಾಡಿ, ಆ ಇನೋವೇಷನ್ ಆ್ಯಕ್ಚುಲಿ ನಾವೆಲ್ ಇದ್ದರೆ ಅದನ್ನು ಸ್ಟಾರ್ಟಪಿಗೆ ಕನ್ವರ್ಟ್ ಮಾಡಲಿಕ್ಕೆ ಒಂದು ಕಂಪ್ಲೀಟ್ ಎಕೋಸಿಸ್ಟಮ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ದಿಸ್ ವಿಲ್ ಹ್ಯಾಪನ್ ಥ್ರೂ ಅನನ್ಯ ಇನ್ಕ್ಯುಬೇಷನ್ ಸೆಂಟರ್ ಅಂತ. ದಟ್ಸ್ ಅಬೌಟ್ ಇಟ್. ಥ್ಯಾಂಕ್ ಯು. ಕಾರ್ಯಕ್ರಮದಲ್ಲಿ ವರ್ಣ ಗ್ಲೋಬಲ್ ಟ್ರಸ್ಟ್ನ ಕಾರ್ಯದರ್ಶಿ ಶ್ರೀ ಚನ್ನಬಸವ ಪ್ರಸಾದ್, ಉಪಾಧ್ಯಕ್ಷರಾದ ಉಮೇಶ್, ಸ್ಮಾರ್ಟ್ ಆಪ್ ಅನನ್ಯ ಮುಖ್ಯಸ್ಥರಾದ ಸುಹೃತ್, ಅನನ್ಯ ಸಂಸ್ಥೆಯ ಟ್ರಸ್ಟ್ನ ಡಾಕ್ಟರ್ ಹರೀಶ್ ಎಚ್, ಅನನ್ಯ ಇನ್ಸ್ಟಿಟ್ಯೂಟ್ ಆಫ್ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ ಡಾಕ್ಟರ್ ವಿಶ್ವಾಸ್, ಅನನ್ಯ ಪಿಯು ಕಾಲೇಜ್ ಪ್ರಿನ್ಸಿಪಲ್ ರಘು ಹಾಗೂ ಉದ್ಯೋಗ ಮತ್ತು ತರಬೇತಿ ಅಧಿಕಾರಿ ಶ್ರೀಮತಿ ಶಮಂತ ಪ್ರಿಯಾ ಸೇರಿದಂತೆ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಅಂಜನ್ ಕುಮಾರ್, ಅಮೋಕ್ ಟಿವಿ, ತುಮಕೂರು.